ANM ನ್ಯೂಸ್ಗೆ ಸ್ವಾಗತ. ಮಡಿವಾಳ ಮಾಚಿದೇವರ ಜಯಂತಿಗೆ ತಹಶೀಲ್ದಾರ್ ಚಾಲನೆ. ಮಕ್ಕಳನ್ನು ತಮ್ಮ ಕಸುಬಿಗೆ ಉಪಯೋಗಿಸಿಕೊಳ್ಳದೆ ಉತ್ತಮ ವಿದ್ಯಾಭ್ಯಾಸವನ್ನು ನೀಡಿ ಸಮಾಜದ ಮುಖ್ಯವಾಹಿನಿಗೆ ತರಬೇಕೆಂದು ದಂಡಾಧಿಕಾರಿಗಳು ಹನುಮಂತಪ್ಪ ಕರೆ ನೀಡಿದರು. ಅವರು ನಗರದ ಡೆಕ್ಕನ್ ಆಸ್ಪತ್ರೆ ಮುಂಭಾಗದಲ್ಲಿರುವ ಮಡಿವಾಳ ಮಾಚಿದೇವರ ವಿವಿಧೋದ್ದೇಶ ಸಹಕಾರ ಸಂಘದ ಕಚೇರಿಯಲ್ಲಿ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಮಡಿವಾಳ ಮಾಚಿದೇವರ ತತ್ವ, ಆದರ್ಶ, ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಕೋರಿದರು. 12ನೇ ಶತಮಾನದಲ್ಲಿ ಬಸವಣ್ಣನ ಸಮಕಾಲೀನ ಜೊತೆ ಕೆಲಸ ನಿರ್ವಹಿಸಿದ್ದರು. ಎಲ್ಲ ಸಮೂಹದವರನ್ನು ಒಟ್ಟುಗೂಡಿಸಿ ಸಮಾಜದಲ್ಲಿ ಮೇಲು ಕೀಳು, ಅಂಕು ಡೊಂಕು ಸರಿಪಡಿಸಿ ಸ್ತ್ರೀಯರಿಗೆ ಸ್ಥಾನಮಾನ ದೊರಕುವಂತೆ ಮಾಡಿದವರು. ಸರ್ವಜನಾಂಗದ ನೆಮ್ಮದಿ ಸಮಾನತೆ ಹೋರಾಟ ಸಾಗಿದವರು ಮಡಿವಾಳ ಮಾಚಿದೇವರು ಎಂದು ಅವರು ವಿವರಿಸಿದರು. ಮಡಿವಾಳ ಮಾಚಿದೇವರ ವಿವಿಧೋದ್ದೇಶ ಸಹಕಾರ ಸಂಘದ ಸಹ ಕಾರ್ಯದರ್ಶಿ ಮೂಪಾಪಣ್ಣ ಮಾತನಾಡಿ, ನಮ್ಮ ಜನಾಂಗದವರ ವೃತ್ತಿ ನಡೆಸಲು ನಗರದ ಹೊರವಲಯದಲ್ಲಿ ಈಗಾಗಲೇ ಸುಮಾರು 1.5 ಎಕರೆ ಜಮೀನನ್ನು ಸರ್ಕಾರ ನೀಡಿದೆ. ಅದರಲ್ಲಿ ಮೂಲಭೂತ ಸೌಕರ್ಯ ಕೊರತೆ ಇದೆ. ವೃತ್ತಿ ನಡೆಸಲು ಹತ್ತಿರದಲ್ಲಿ ಯಾವುದೇ ರೀತಿಯ ಸೌಲಭ್ಯವಿಲ್ಲದೆ ಮಕ್ಕಳನ್ನು ಬಿಟ್ಟು ಹೋಗಲು ಆಗದ ಕಾರಣ ಅವರನ್ನು ತಮ್ಮೊಂದಿಗೆ ಬಿಸಿಲು ಮಳೆ ಎನ್ನದೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಆದ್ದರಿಂದ ಸರ್ಕಾರ, ಅಧಿಕಾರಿಗಳು, ಜನಪ್ರತಿನಿಧಿಗಳು ಸ್ಪಂದಿಸಿ ಬಟ್ಟೆ ಒಗೆಯಲು ನೀರಿನ ಸೌಲಭ್ಯವನ್ನು ಒದಗಿಸಬೇಕೆಂದು ಕೋರಿದರು. ಸಂಘದ ಅಧ್ಯಕ್ಷ DN ವೆಂಕಟಾಚಲಪತಿ ದಂಡಾಧಿಕಾರಿಗಳಿಗೆ ದೂರು ಸಲ್ಲಿಸಿ, BCM ಅಧಿಕಾರಿ ಇಂದು ನಮ್ಮೊಂದಿಗೆ ಸರಿಯಾಗಿ ನಡೆದುಕೊಂಡಿಲ್ಲ, ನಾವು ಇಂದು ದಿನಾಚರಣೆಯನ್ನು ಏಕೆ ನಡೆಸುತ್ತಿಲ್ಲ ಎಂದು BCM ಅಧಿಕಾರಿ ಕೇಳಿದಾಗ, ಅವರು ಇಂದು ಮಡಿವಾಳ ಮಾಚಿದೇವರ ದಿನಾಚರಣೆ ಇರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದು ಹೇಳುವ ಮೂಲಕ ನಮ್ಮ ಜನಾಂಗಕ್ಕೆ ಅಪಮಾನವನ್ನು ಮಾಡಿದ್ದಾರೆ ಎಂದು ದೂರಿದರು. ತಕ್ಷಣ ದಂಡಾಧಿಕಾರಿಗಳು ದೂರವಾಣಿಯ ಮೂಲಕ BCM ಅಧಿಕಾರಿಯನ್ನು ಸಂಪರ್ಕಿಸಿ ಅವರನ್ನು ತರಾಟೆಗೆ ತೆಗೆದುಕೊಂಡು ದಿನಾಚರಣೆ ಆಚರಿಸುವಂತೆ ಸೂಚಿಸಿದರು. ನಂತರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ, ಕಟಮಾಚನಹಳ್ಳಿ ಬಳಿ ಜನಾಂಗದವರಿಗೆ ಮೀಸಲಿಟ್ಟಿರುವ ಜಾಗದಲ್ಲಿ ಸರ್ಕಾರದಿಂದ ಯೋಜನೆಗಳ ಮೂಲಕ ಅನುಕೂಲ ಮಾಡಿಕೊಡುವಂತೆ ಸಹ ಸೂಚಿಸಿದರು. ಕಾರ್ಯಕ್ರಮದಲ್ಲಿ ಜನಾಂಗದ ಹಿರಿಯರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಕೋನಪಲ್ಲಿ ಕೋದಂಡ, ಸಂಘದ ಗೌರವಾಧ್ಯಕ್ಷ D ರಮೇಶ್, M ನಾರಾಯಣಸ್ವಾಮಿ, ಡಾಕ್ಟರ್ V ರಾಮಮೂರ್ತಿ, ಮೂಪಾಪಣ್ಣ, KV ಬಲರಾಮ್, MN ನಾರಾಯಣಸ್ವಾಮಿ, M ಕೃಷ್ಣಪ್ಪ, ಮಂಜುನಾಥ್, ಆನೂರು ವೆಂಕಟೇಶಪ್ಪ, ಕಾಗತಿ ಬಲರಾಮ್, ಪೇಂಟ್ ನಾರಾಯಣಸ್ವಾಮಿ, ಶ್ರೀನಿವಾಸ್, ಗೋವಿಂದ, ಕಾಗತಿ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು.